ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಯಾರೋ ಬಂದಂತ ಆಯ್ತಲ್ಲವೇ, ಈಗೋ ನೋಡುತ್ತೇನೆ. ಓ ಋಷಿಮುನಿಗಳು ತಪಸ್ವಿಗಳು ಭಿಕ್ಷಾಟನೆಗೆ ಬಂದಂತಿದೆ. ಮಾತನಾಡಿಸುತ್ತೇನೆ. ಅಯ್ಯೋ, ಲಕ್ಷ್ಮಣ ಹೇಳಿದ ಮಾತುಗಳು ನೆನಪಾಗುತ್ತಿದೆ ಅಲ್ಲವೇ? ಕಾಡಿನಲ್ಲಿ ರಾಕ್ಷಸರು ಮಾಯಾವಿಗಳಾಗಿ ವೇಷ ಬದಲಾಯಿಸುವರಂತೆ. ನಾನೇನು ಮಾಡಲಿ? ನನ್ನ ರಕ್ಷಣೆಗಂತಲೇ ಈ ಲಕ್ಷ್ಮಣ ರೇಖೆಯನ್ನು ಎಳೆದಿರುವುದು. ಇರಲಿ, ಈ ರೇಖೆಯ ಒಳಗೆ ನಿಂತು ಮಾತನಾಡಿಸುತ್ತೇನೆ. ಪೂಜಾರೇ, ವಂದನೆಗಳು. ತಾವು ಇಲ್ಲಿಗೆ ಬಂದ ಕಾರಣವೇನು? ನಿಮ್ಮ ಸೇವೆಯನ್ನು ನಾನು ಹೇಗೆ ಮಾಡಲಿದ್ದೇವಾ? ಮಾತಿಗೆ ವಂದನೆಗಳು. ನಾನು ಇಲ್ಲೇ ಹತ್ತಿರದ ವನದಲ್ಲಿ ವಾಸಿಸುತ್ತಿದ್ದೇನೆ. ಪುನರ್ದೇವರ್ಷಿ ಅಲ್ಲೇ ಇರುವಂಥ ಕಂದಾಫಲಾದಿಗಳನ್ನು ತಿಂದು ನನ್ನ ಜೀವನ ನಿಮ್ಮಲ್ಲಿ ಭಿಕ್ಷೆಯನ್ನು ಬೇಡಲು ಬಂದಿದ್ದೇನೆ. ದಯಮಾಡಿ ಭಿಕ್ಷೆಯನ್ನು ನೀಡಿ ಮಾತೆ. ಇದೇ ಸರಿಯಾದ ಸಮಯ. ಸೀತೆಯನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಲೇಬೇಕು. ಪರಮ ಸುಂದರಿ ನನ್ನ ತಂಗಿ ಶೂರ್ಪನಖಿಯ ಮೂಗು ಕತ್ತರಿಸಿದನಲ್ಲವೇ ಆ ಶ್ರೀರಾಮ. ನಾನು ಅವಳ ಅಣ್ಣ. ಅವಳ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಹೇಗಾದರೂ ಮಾಡಿ ಇವಳನ್ನು ಇಲ್ಲಿಂದ ಕೊಂಡೊಯ್ಯಲೇಬೇಕು. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಆದರೆ ಇವಳ ರಕ್ಷಣೆಗೆ ಲಕ್ಷ್ಮಣ ರೇಖೆಯನ್ನು ಎಳೆದಿದ್ದಾರೆ. ನಾನೇನು ಮಾಡಲಿ? ಇರಲಿ, ಇವಳಿಗೆ ಮೊದಲು ವಿಶ್ವಾಸ ಮೂಡಿಸುತ್ತೇನೆ. ರೇಖೆ ದಾಟುವಂತೆ ಮಾಡುತ್ತೇನೆ. ಹೇಗೆ ನನ್ನ ತಂಗಿ ಮೂಗನ್ನು ಕತ್ತರಿಸಿ ರೋಧಿಸಿದಳೋ ಹಾಗೆಯೇ ಸೀತೆಯ ವಿರಾಧಿತ ಶ್ರೀರಾಮನು ರೋಧಿಸಬೇಕು. ಅಯ್ಯೋ ಪೂಜಾರೇ, ಏಕೆ ಅಲ್ಲ ನಿಂತು ಬಿಟ್ಟಿರಿ? ಬನ್ನಿ ಒಳಗೆ. ಇವನ ಮಾತು ನಡವಳಿಕೆ ನೋಡಿದರೆ ಸಜ್ಜನರಂತೆ ಕಾಣುತ್ತಾನೆ. ಏನು ಮಾಡಲಿ? ಇರಿ, ಇವರು ಕೋಪಗೊಳ್ಳುವ ಮೊದಲೇ ಇವರಿಗೆ ಭಿಕ್ಷೆಯನ್ನು ನೀಡುತ್ತೇನೆ. ಮಹರ್ಷಿಗಳೇ, ತೆಗೆದುಕೊಳ್ಳಿ ಭಿಕ್ಷೆಯನ್ನು. ಏನಮ್ಮ ತಾಯಿ, ಅಷ್ಟೂ ದೂರದಲ್ಲಿ ನಿಂತು ಭಿಕ್ಷೆಯನ್ನು ನೀಡುತ್ತಿರುವೆ, ಮನಸ್ಸಿಲ್ಲವೇ? ಬೇಡ ಬಿಡು, ನಾನು ಹೊರಡುತ್ತೇನೆ. ನೀನು ಹೇಳಿದಂತೆಯೇ ನಾನು ಒಳಗೆ ಬರಲಾಗುವುದಿಲ್ಲ. ನನಗೂ ಕೆಲವು ದುರ್ಬತ ನಿಯಮಗಳಿವೆ. ನಿನ್ನ ಗಂಡ ಶ್ರೀರಾಮನಿದ್ದಿದ್ದರೆ ನಾನು ಸೀದಾ ಒಳಗೆ ಬರುತ್ತಿದ್ದೆ. ಅವನಿಗೆ ನನ್ನ ಮೇಲೆ ಭಾರೀ ಭಕ್ತಿ. ನೀನು ಅವನ ಅರ್ಧಾಂಗಿನಿಯಾಗಿ ಇಷ್ಟೊಂದು ಅಸಡ್ಡೆ ತೋರಿಸುತ್ತಿರುವೆಯೇ? ಮನಸ್ಸಿಲ್ಲವೇ? ಬೇಡ ಬಿಡು, ನಾನು ಹೊರಡುತ್ತೇನೆ. ಇಷ್ಟೊಂದು ಅಸಡ್ಡೆ ತೋರಿಸುವವರಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ. ನಾನು ಹೊರಡುತ್ತೇನೆ. ಅಯ್ಯೋ ಪೂಜಾರೇ, ಕೋಪಗೊಳ್ಳಬೇಡಿ, ಬರುತ್ತೇನೆ. ಭಿಕ್ಷೆಯನ್ನು ಅಲ್ಲಿಯೇ ನೀಡುತ್ತೇನೆ. ಸ್ತ್ರೀ ಸಹಜ ಧರ್ಮದಿಂದ ಹಾಗೆ ಹೇಳಿದೆ ಅಷ್ಟೇ. ಅಯ್ಯೋ, ಇದೆಯಂತಹ ಸಂಕಟ. ಒಂದು ಕಡೆ ಲಕ್ಷ್ಮಣ ಎಳೆದಿರುವ ರೇಖೆ, ಇನ್ನೊಂದು ಕಡೆ ಋಷಿಮುನಿಗಳು ಕೋಪಗೊಳ್ಳುವ ಭಯ. ನಾನೇನು ಮಾಡಲಿ? ಓ ಮನಸ್ಸೇ, ನೀ ಹೇಳು. ಆದರೂ ಏಕೋ ನನ್ನ ಬಳಗಣ್ಣು ಹಾದರುತ್ತಿದೆ. ಹೃದಯವು ವಿಚಿತ್ರವಾಗಿ ಡವ ಡವ್ ಎಂದು ಬಡಿದುಕೊಳ್ಳುತ್ತಿದೆ. ಏನು ಮಾಡಲಿ? ಇರಲಿ, ಇವರಿಗೆ ಭಿಕ್ಷೆಯನ್ನು ನೀಡಿ ಕೃತಜ್ಞಳಾಗುತ್ತೇನೆ. ಮಹರ್ಷಿಗಳೇ, ತೆಗೆದುಕೊಳ್ಳಿ ಭಿಕ್ಷೆಯನ್ನು. ಹೀಗೆ ಬನ್ನಿ ಮಾತೆ, ಹೀಗೆ ಬನ್ನಿ. ಈಗೋ ಜೋಳಿಗೆಗೆ ಭಿಕ್ಷೆಯನ್ನು ಹಾಕಿಬಿಡಿ. ಇದೇ ಸರಿಯಾದ ಸಮಯ. ಸೀತೆಯನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಲೇಬೇಕು. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ರೇಖೆಯನ್ನು ಬೇರೆ ದಾಟಿ ಬಿಟ್ಟಿದ್ದಾಳೆ. ಪುಷ್ಪಕ ವಿಮಾನವನ್ನು ಅಲ್ಲಿ ದೂರದ ಮರದ ಬಳಿ ನಿಲ್ಲಿಸಿದ್ದೇನೆ. ಇದೇ ಸರಿಯಾದ ಸಮಯ. ಬಾ ಸೀತೆ, ಬಾ. ನನ್ನ ಹೃದಯಕ್ಕೆ ಬಾ, ಪ್ರಾಣಕ್ಕೆ ಬಾ, ಸ್ವರ್ಣ ಲಂಕೆಗೆ ಬಾ. ನಿನ್ನ ಗಂಡ ಶ್ರೀರಾಮ ಮಾಯ ಜಿಂಕೆಗೆ ಸೋತು ಹೋದನಲ್ಲವೇ? ಇನ್ನು ಅವನ ತಮ್ಮ ಅಣ್ಣನನ್ನೇ ಅನುಸರಿಸಿದನಲ್ಲವೇ? ನೀನು ಬಯಸಿದ್ದು ಅದೇ ಸ್ವರ್ಣವಲ್ಲವೇ? ನನ್ನ ಲಂಕೆಯಲ್ಲಿ ಅಂಕೆ ಇಲ್ಲದಷ್ಟು ಸ್ವರ್ಣವಿದೆ. ನಾನು ಶೂರ್ಪನಖಿ ಅಣ್ಣ ರಾವಣ, ಲಂಕೆಯ ಅಧಿಪತಿ. ಅವಳು ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದಾಳೆ. ಬಾ ಸೀತೆ, ಬಾ. ಈ ಲಂಕೆಯ ಅಧಿಪತಿಯ ಹೃದಯದ ಅರಸಿಯಾಗುವಂತೆ ಬಾ ಸೀತೆ, ಬಾ. ಏನು? ಲಂಕೆಯ ಅಧಿಪತಿಯೇ ನೀನು? ಶೂರ್ಪನಖಿ ಅಣ್ಣನೇ? ಅಲ್ಲೇ ದುಷ್ಟ ಮುನಿ, ಬಿಡು ನನ್ನ ಕೈಯನ್ನು, ಬಿಡು. ಏಕೆ ಹೀಗೆ ಸೆಳೆಯುತ್ತಿರುವೆ? ಒಬ್ಬ ಸ್ತ್ರೀಯ ಶಾಪ ನಿನಗೆ ತಟ್ಟದೇ ಬಿಡುವುದಿಲ್ಲ. ಬಿಡು ನನ್ನ ಕೈಯನ್ನು, ಬಿಡು. ನನ್ನ ರಾಮ, ನನ್ನ ಪತಿಗೆ ಇದು ತಿಳಿದರೆ ನೀವು ಸರ್ವನಾಶವಾಗುತ್ತೀಯ. ಅವಳು ಮೂಗು ಮತ್ತು ಕಿವಿಯನ್ನೇ ಕತ್ತರಿಸಿಕೊಂಡು ಹೋದಳು. ನೀವು ತಲೆಯನ್ನೇ ಕತ್ತರಿಸಿಕೊಳ್ಳುತ್ತೀಯಾ? ಬಿಡು ನನ್ನ ಕೈಯನ್ನು, ಬಿಡು.